ಜಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರು ಬೃಂದಾವನ ಸೇರಿ ಎಷ್ಟೋ ಭಕ್ತರ ಜೀವನದಲ್ಲಿ ಪವಾಡ ಮಾಡಿದ್ದಾರೆ, ಅದು ಎಲ್ರಿಗೂ ಗೊತ್ತು. ಅದೇ ರೀತಿ ರಾಯರು ಬೃಂದಾವನ ಸೇರೋದಕ್ಕಿಂತ ಮೊದಲು ಆಗಿನ ಜನಗಳು ಕಣ್ಣು ಮುಂದೆನೇ ಪವಾಡ ಮಾಡಿದ್ದಾರೆ. ರಾಯರು ಮಾಡಿರೋ ಪವಾಡಗಳು ಎಷ್ಟೋ ಇರುತ್ತೆ, ಅದರಲ್ಲಿ ಕೆಲವೊಂದು ಗೊತ್ತಿರುತ್ತೆ, ಇನ್ನು ಎಷ್ಟೋ ಮಹಿಮೆಗಳು ಗೊತ್ತಿರಲ್ಲ. ಇವತ್ತು ನಾನು ರಾಯರು ಮಾಡಿರೋ ಒಂದು ಪವಾಡ ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ನಿಮ್ಮ ಜೀವನದಲ್ಲಿ ಕಲಿಯೋದು ಎಷ್ಟೋ ಇರುತ್ತೆ. ಎಲ್ರಿಗೂ ದುಡ್ಡು ಮಾಡಬೇಕು, ಹೆಸರು ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅದಕ್ಕಂತ ಎಲ್ಲರೂ ಕೆಲಸ ಮಾಡ್ತಾರೆ, ಆದರೆ ಯಶಸ್ಸು ಮಾತ್ರ ಕೆಲವು ಜನಕ್ಕೆ ಸಿಗತ್ತೆ. ಅದು ಯಾಕೆ ಏನು ಅಂತ ಈ ಒಂದು ಕಥೆಯಿಂದ ಅರ್ಥ ಮಾಡ್ಕೊಬೋದು. ಆಗೆಲ್ಲ ಕಡೆ ವ್ಯವಸಾಯನೇ ಜಾಸ್ತಿ ಮಾಡ್ತಾಯಿದ್ರು. ಅದೇ ರೀತಿ ಒಂದು ಗ್ರಾಮದಲ್ಲಿ ಒಂದು ತುಂಬಾ ಬಡ ಕುಟುಂಬ ಇರುತ್ತೆ. ಆ ಕುಟುಂಬ ವ್ಯವಸಾಯನೇ ನಂಬ್ಕೊಂಡು ಬದುಕ್ತಿರ್ತಾರೆ. ಬೆಳೆ ಎಲ್ಲ ಚೆನ್ನಾಗಾಯಿತು ಅಂದ್ರೇ ಅವ್ರಿಗೆ ಊಟ. ಆ ವ್ಯಕ್ತಿ ಆಗ್ತಿದ್ದ ಬೆಳೆ ಒಂದು ಫಲ ಕೊಡ್ತಾ ಇರಲಿಲ್ಲ. ಯಾಕಂದರೆ ಸುತ್ತಮುತ್ತನೂ ತೋಟಗಳಿರ್ತಾಯಿತ್ತು, ರೈತರಿದ್ದರು, ಅವರೆಲ್ಲನೂ ವ್ಯವಸಾಯನೇ ಮಾಡ್ತಿದ್ರು. ಆದರೆ ಈ ವ್ಯಕ್ತಿಗೆ ತುಂಬಾ ಕಷ್ಟ ಇತ್ತು. ಆ ವ್ಯಕ್ತಿ ಅಷ್ಟು ಕಷ್ಟಪಟ್ಟು ಅಷ್ಟು ಕೆಲಸ ಮಾಡಿದ್ರೇನು ಅದಕ್ಕೆ ಪ್ರತಿಫಲ ಸಿಕ್ದಿರ ತುಂಬಾ ನೊಂದಿದ್ರು ಆ ಕುಟುಂಬ. ಆಗ ಆ ರೈತ ಕಣ್ಣೀರಾಗ್ತಾ ದೇವ್ರನ್ನೆಲ್ಲ ಕೇಳ್ಕೊಳ್ತಿದ್ದ, ಮನಸ್ಸಲ್ಲೇ ತುಂಬಾ ನೋವು ಪಡ್ತಿದ್ದ. ಆಗ ರಾಯರು ತುಂಬ ಕಡೆ ಸಂಚಾರ ಮಾಡ್ತಿದ್ರು. ಎಷ್ಟೋ ಗ್ರಾಮಗಳಿಗೆ ಹೋಗಿ ಎಷ್ಟೋ ಮಹಿಮೆ ಮಾಡಿದ್ದಾರೆ. ಅದೇ ರೀತಿ ಈ ಗ್ರಾಮಕ್ಕೂ ಬರ್ತಾರೆ ರಾಯರು. ಆಗ ಆ ರಾಯರಿದ್ದ ಜಾಗಕ್ಕೆ ಆ ರೈತ ಬರ್ತಾರೆ. ಅವ್ರ ಕಷ್ಟನೆಲ್ಲ ಹೇಳ್ಕೊಳ್ತಾರೆ. ನನಗೆ ಈ ರೀತಿ ತುಂಬಾ ಕಷ್ಟ ಇದೆ, ನಾನು ಹಾಕೋ ಬೆಳೆ ಯಾವುದೂ ಫಲ ಕೊಡ್ತಾ ಇಲ್ಲ. ಮನನೊಂದು ಕಣ್ಣೀರಾಗ್ತಾ ರಾಯರ ಹತ್ರ ಕಷ್ಟನೆಲ್ಲ ಹೇಳ್ಕೊಳ್ತಾರೆ. ಆಗ ರಾಯರು ಹೇಳ್ತಾರೆ, ಕಣ್ಣೀರು ಹಾಕಬೇಡ, ದೇವ್ರ ಮೇಲಿರೋ ನಂಬಿಕೆ ಕಳ್ಕೊಬೇಡ, ದೇವ್ರನ್ನ ನಂಬಿ ಕೆಲಸ ಮಾಡು, ಎಲ್ಲ ಒಳ್ಳೇದಾಗತ್ತೆ. ಎಲ್ಲದಕ್ಕೂ ಒಂದು ಸಮಯ ಅನ್ನೋದಿರುತ್ತೆ, ಆ ಸಮಯ ಬಂತು ಅಂದರೆ ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿ ರಾಯರ ಕೈಯಿಂದ ಒಂದು ಇಡೀ ಮಣ್ಣನ್ನು ಕೊಡ್ತಾರೆ ಆ ರೈತನಿಗೆ. ಆ ರೈತ ಆ ಮಣ್ಣನ್ನು ತಗೊಂಡೋಗಿ ರಾಯರು ಹೇಳಿದ ರೀತಿ ಬೆಳೀತಾ ಇದ್ದಿದ್ದ ಭೂಮಿಗೆಲ್ಲ ಆ ಮಣ್ಣನ್ನು ಚೆಲ್ತಾರೆ ಭೂಮಿಗೆ. ಆಗಿಂದ ಆ ರೈತನಿಗೆ ಒಳ್ಳೆ ಸಮಯ ಶುರು ಆಗುತ್ತೆ. ಹಾಕಿದ ಬೆಳೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಒಳ್ಳೆ ಅಭಿವೃದ್ಧಿ ಸಿಗುತ್ತೆ. ಅದೇ ರೀತಿ ಪಕ್ಕದಲ್ಲಿರೋ ರೈತರೆಲ್ಲ ಆ ಬೆಳೆನ ನೋಡಿ ಆಶ್ಚರ್ಯ ಪಡ್ತಾರೆ, ಅಷ್ಟು ಚೆನ್ನಾಗಿ ಕೊಟ್ಟಿರತ್ತೆ ಫಲ. ಅದಾದಮೇಲೆ ಅವ್ರ ಜೀವನನೇ ಬದಲಾಗತ್ತೆ. ಈ ಒಂದು ರಾಯರ ಮಹಿಮೆಯಿಂದ, ಈ ಒಂದು ಕಥೆಯಿಂದ ಏನು ಅರ್ಥ ಮಾಡ್ಕೊಬೇಕು ಅಂದರೆ, ಎಲ್ಲ ಕೆಲಸ ಮಾಡ್ತೀವಿ, ಆದರೆ ಕೆಲವ್ರಿಗೆ ಮಾತ್ರ ಅದರಿಂದ ಯಶಸ್ಸು ಸಿಗುತ್ತೆ. ಯಾಕೆ ಅಂದರೆ ನಾವೇನೇ ಒಂದು ಕೆಲಸ ಮಾಡಬೇಕಂದ್ರೂ ಆ ದೇವರ ಅನುಗ್ರಹ ಇರಬೇಕು. ನಮಗೆ ಯಶಸ್ಸು ಸಿಗಬೇಕಂದ್ರೆ ನಮಗೂ ಆ ಒಂದು ಒಳ್ಳೆ ಸಮಯ ಬರಬೇಕು, ಆ ಸಮಯಕ್ಕೆ ಕಾಯಬೇಕು. ಯಾಕಂದರೆ ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ಅವ್ರು ಏನೇ ಒಂದು ಕೆಲಸ ಮಾಡಬೇಕಂದ್ರೇನು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ಆ ಕೆಲಸ ಮಾಡ್ತಾರೆ, ಅವ್ರು ಮಾಡ್ತಾ ಇರೋ ಕೆಲಸಕ್ಕೆ ಯಶಸ್ಸು ಸಿಗಲಿ ಅಂತ. ಅದೇ ರೀತಿ ನೀವೊಂದು ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆಯಿಂದ ಶ್ರಮದಿಂದ ನೀವು ಕೆಲಸ ಮಾಡಿದ್ರೆ ನಿಮ್ಮ ಜೀವನದಲ್ಲೂ ಒಂದು ಒಳ್ಳೆ ಸಮಯ ಬರುತ್ತೆ, ದೇವರ ಅನುಗ್ರಹ ಸಿಗುತ್ತೆ. ಇದೇ ರೀತಿ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ರಾಯರು ಮಾಡಿರೋ ಎಷ್ಟೋ ಪವಾಡಗಳು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ನಿಮಗೆ ತಿಳಿಸ್ಕೊಟ್ಟಿದ್ದು ಮಾಹಿತಿ ನಿಮ್ಗೆ ಏನು ಅನ್ನಿಸ್ತೋ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.